ವಿಪ್ರೋ ಸಂಸ್ಥೆನವರು ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಡಿಯಲ್ಲಿ ಮತ್ತೆ ಅರ್ಜಿಗಳನ್ನು ಕರೆದಿದ್ದಾರೆ. 2024 ಹಾಗೂ 2025ರಲ್ಲಿ BCA ಮತ್ತು BSc ವಿದ್ಯಾರ್ಥಿಗಳು ಯಾರ್ಯಾರು ಉತ್ತೀರ್ಣರಾಗಿದ್ದೀರಿ ಮತ್ತು ಆಗ್ತಿದ್ದೀರಿ ನಿಮಗೆ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ಅರ್ನ್ ಕಮ್ ಲರ್ನ್ ಸ್ಕೀಮ್ ಅಂತ ಹೇಳಿ ಕೆಲಸ ಮಾಡ್ತಾ ಅಂದರೆ ವಿಪ್ರೋನಲ್ಲಿ ಕೆಲಸ ಮಾಡ್ತಾ ಗಳಿಸೋದು ಮತ್ತು ಓದೋದು ಮುಂದಿನ ಹೈಯರ್ ಎಜುಕೇಷನ್ಗೆ. ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು MTech ಹೈಯರ್ ಎಜುಕೇಷನ್ ಏನಿದೆ ಅದನ್ನು ಸಂಪೂರ್ಣ ವಿಪ್ರೋನವರು ಸ್ಪಾನ್ಸರ್ ಮಾಡ್ತಾರೆ. ಅಂದರೆ ನೀವು ಫೀಸ್ ಕಟ್ಟುವ ಹಾಗಿಲ್ಲ, ಅವರೇ ನಿಮ್ಮ ಪರವಾಗಿ ಫೀಸನ್ನು ಕಟ್ತಾರೆ ಅಂತ ಹೇಳಿ. ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿದೆ ಅದು 31 ಮೇ 2025. ಇಷ್ಟರಲ್ಲಿ 2024ರಲ್ಲಿ ಉತ್ತೀರ್ಣರಾಗಿರೋವಂಥವರು ಹಾಕ್ಬೋದು. 2025ರಲ್ಲಿ ಯಾರ್ಯಾರು ಉತ್ತೀರ್ಣರಾಗ್ತಿದ್ದೀರಿ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇಂತಹ ಉದ್ಯೋಗ ಮಾಹಿತಿಯ ವಿಡಿಯೋನ ಲೈಕ್ ಬಟನ್ ಒತ್ತಿ ಹಾಗೂ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಉದ್ಯೋಗದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಎಲಿಜಿಬಲ್ ಇದಕ್ಕೆ ಅನ್ನೋದಾದರೆ 10th ಮತ್ತು PUCನಲ್ಲಿ BCA ಮತ್ತು BSc ಸ್ಟೂಡೆಂಟ್ಸು ನೀವು 10th ಮತ್ತು PUCನಲ್ಲಿ ಸೆಕೆಂಡ್ PUCನಲ್ಲಿ ಜಸ್ಟ್ ಪಾಸ್ ಆಗಿದ್ದರೆ ಸಾಕು. ಅಲ್ಲೇನು ಪರ್ಸೆಂಟೇಜ್ನ ಅವ್ರು ಕೇಳ್ತಿಲ್ಲ. ಹಾಗೆ ಗ್ರ್ಯಾಜುಯೇಷನ್ಗೆ ಏನು ಡಿಗ್ರಿಗೆ ಬರ್ತೀರಿ, ಡಿಗ್ರಿನಲ್ಲಿ 2024 2025ರಲ್ಲಿ ಏನು ಗ್ರ್ಯಾಜುಯೇಷನ್ ಮುಗಿಸ್ತಾ ಇದ್ದೀರಿ ನಿಮ್ಮದು 60% ಇರಬೇಕು ಗ್ರ್ಯಾಜುಯೇಷನಲ್ಲಿ ಮಾರ್ಕ್ಸ್ ಅಷ್ಟೇ ಅವರು ಕೇಳ್ತಾ ಇರೋದು. ಹಾಗೆ ಫುಲ್ ಟೈಮ್ ಕಂಪ್ಯೂಟರ್ ಸೈನ್ಸ್ ಓದಿರಬೇಕು, ಹಾಗೆ BSc ಕೂಡ ಫುಲ್ ಟೈಮ್ ಓದಿರಬೇಕು. BScನಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಥವಾ ಫಿಸಿಕ್ಸ್ನ ಓದಿದ್ರೆ ನೀವು ಇದಕ್ಕೆ ಅರ್ಜಿಗಳನ್ನು ಹಾಕೋದಕ್ಕೆ ಅರ್ಹರು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಇದಕ್ಕೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತಂದರೆ ಇದರದ್ದು ಲಿಂಕ್ ನಿಮಗೆ ಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಲಿಂಕನ್ನ ನಾನು ವಿಡಿಯೋ ಕಡೆಯಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೇನೆ. ಅದರ ಮುಖೇನವೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದಾದರೆ ಇಲ್ಲಿ ಫಸ್ಟ್ ನೀವು ನಿಮಗೆ ಆನ್ಲೈನ್ ಅಸೆಸ್ಮೆಂಟ್ಗಳು ಕೊಡ್ತಾರೆ. ಈ ಆನ್ಲೈನ್ ಅಸೆಸ್ಮೆಂಟಲ್ಲಿ ವರ್ಬಲ್, ಅನಲಿಟಿಕಲ್, ಕ್ವಾಂಟಿಟೇಟಿವ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದಾದ ನಂತರ ಬಿಸ್ನೆಸ್ ಡಿಸ್ಕಷನ್ ಇರುತ್ತೆ ಆನ್ಲೈನ್ನಲ್ಲೇ. ಇದಾದ ನಂತರ HR ಡಿಸ್ಕಷನ್ ಇರುತ್ತೆ. ಅದಾದಮೇಲೆ ಲೆಟರ್ ಆಫ್ ಇಂಟೆಂಟ್ ಅಂತ ಕೊಡ್ತಾರೆ. ಅದಾದಮೇಲೆ ನಿಮಗೆ ಪ್ರೀ ಸ್ಕಿಲ್ಲಿಂಗ್ ಟ್ರೈನಿಂಗ್ ಕೊಡ್ತಾರೆ. ಅದು ಕಂಪ್ಲೀಟ್ ಆಗ್ತಿದ್ದಾಗೆ ಆಫರ್ ಲೆಟ್ರ್ ಕೂಡ ಕೊಡ್ತಾರೆ ನಿಮಗೆ. ಇನ್ನು ರೌಂಡ್ 1ನಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಇದೆಯಲ್ಲ, ಅದು ಆನ್ಲೈನ್ನಲ್ಲಿ 80 ನಿಮಿಷದ್ದಿರುತ್ತೆ. ಈ 80 ನಿಮಿಷದ ಆನ್ಲೈನ್ ಅಸೆಸ್ಮೆಂಟಲ್ಲಿ ವರ್ಬಲ್ಲು, ಅನಲಿಟಿಕಲ್ಲು, ಕ್ವಾಂಟಿಟೇಟಿವ್, ರಿಟರ್ನ್ ಟೆಸ್ಟ್, ಕಮ್ಯುನಿಕೇಷನ್ ಅದೇನಿರುತ್ತೆ ಅವುಗಳ ಬಗ್ಗೆ 20 ನಿಮಿಷಗಳ ಟೆಸ್ಟ್ಗಳಿರುತ್ತೆ. ಪ್ರತಿಯೊಂದಕ್ಕೂ 20 ಮಾರ್ಕ್ಸ್ಗಳಿರುತ್ತೆ. ಸ್ಟೈಫಂಡ್ ನೋಡಿ, ಇದೊಂದು ವಿಶೇಷವಾದದ್ದು. ನಿಮಗೆ ಎಜುಕೇಷನ್ ಜೊತೆಗೆ ಸ್ಟೈಫಂಡ್ ಕೂಡ ಅಂದರೆ ಕೈ ಖರ್ಚಿಗೆ ಕೂಡ ದುಡ್ಡನ್ನು ಕೊಡ್ತಾರೆ. ಮೊದಲನೇ ವರ್ಷ 15,000, ಎರಡನೇ ವರ್ಷ 17,000, ಮೂರನೇ ವರ್ಷ 19,000, ನಾಲ್ಕನೇ ವರ್ಷ 23,000 ಪ್ರತಿ ತಿಂಗಳು ನಿಮಗೆ ಕೊಡ್ತಾ ಬರ್ತಾರೆ. ಜೊತೆಗೆ ಇದಕ್ಕೆ ಜಾಯಿನ್ ಆದರೆ ಮೊದಲನೇ ತಿಂಗಳಲ್ಲಿ 75,000 ಬೋನಸ್ ಕೂಡ ಕೊಡ್ತಾರೆ. ಇದೆಲ್ಲವನ್ನು ಸೇರಿದಾಗ ನಿಮಗೆ 4 ವರ್ಷದ ಈ ಅಧ್ಯಯನದಲ್ಲಿ ಕೆಲಸದ ಜೊತೆಗೆ ಅರ್ನಿಂಗು ಇರುತ್ತೆ, ಜೊತೆಗೆ ಸ್ಟಡಿನೂ ಇರುತ್ತೆ. ಇದರಲ್ಲಿ ನಿಮಗೆ 9 ಲಕ್ಷಕ್ಕೂ ಹೆಚ್ಚಿನ ದುಡ್ಡು ನಿಮಗೆ ಸಿಗುತ್ತೆ. ಜೊತೆಗೆ ಕಂಪ್ಲೀಟ್ ಆಗ್ತಿದ್ದಾಗೆ ಸಾಧಾರಣವಾಗಿ ಅವರಲ್ಲೇ ನಿಮಗೆ ಎಂಪ್ಲಾಯ್ಮೆಂಟ್ ಕೂಡ ಆಗತ್ತೆ. ಇನ್ನು ನಿಮಗೆ ಕಡೆಯದಾಗಿ ಬೇಕಾಗುವಂಥದ್ದು ವೆಬ್ಸೈಟ್, ಅಡ್ವರ್ಟೈಸ್ಮೆಂಟ್ ಮತ್ತು ರಿಜಿಸ್ಟ್ರೇಷನ್ ಲಿಂಕು. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಮುಖೇನವೇ ನೋಡಬೇಕು. ಹಾಗೂ ಈ ವಿಡಿಯೋನ ಆ ಥರ ನೋಡಿದಾಗ ವಿಡಿಯೋ ಕೆಳಗಡೆ MORE ಮೋರ್ ಅನ್ನೋ ಪದ ಕಾಣುತ್ತೆ. ಆ ಪದಕ್ಕೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಡಲಾಗಿದೆ. ನೀವು ರಿಜಿಸ್ಟ್ರೇಷನ್ ಲಿಂಕಲ್ಲಿ ಹೋಗಬೇಕು. ಅಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಮಾಹಿತಿಗಳು ಸಂಪೂರ್ಣ ಕನಿಷ್ಠ 2 ಬಾರಿ ಆದರೂ ಓದಿದ ನಂತರ ನೀವು ಹರಿದ್ರೆ ಇದೊಂದು ಸುವರ್ಣ ಅವಕಾಶ. ಇದನ್ನು ಬಿಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.